ಒಂದು ಭಾಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಚಕ್ಕರ್ ಸ್ಟೋರಿಯನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಇವಾಗ ನಿಮಗೆ ಗೊತ್ತಲ್ಲ, ಇದು ಹೇಳಿ ಕೇಳಿ ಲೋಕಸಭೆ ಚುನಾವಣೆ ಸಂದರ್ಭ ಕೂಡ ಹೌದು. ಈ ಟೈಮ್ನಲ್ಲಿ ಯಾವುದೇ ಗಲಾಟೆ ಘಟನೆಗಳಿಗೆ ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ಕಾರಣ ಅಂತ ಸುದ್ದಿಯನ್ನು ಹಬ್ಬಿಸ್ಬಿಡ್ತಾರೆ. ರಾಜಕೀಯ ಲಾಭವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಅದರಿಂದಲೇ ನಿಮ್ಮ ವಿಸ್ತಾರ ನ್ಯೂಸ್ ಒಂದು ಸುದ್ದಿಯ ಅಸಲಿಯತ್ತನ್ನು ಇವತ್ತು ಬಯಲು ಮಾಡ್ತಾ ಇದೆ. ಆ ಸುದ್ದಿ ಏನಪ್ಪ ಅಂದರೆ, ರೈತರೊಬ್ಬರ ತೋಟಕ್ಕೆ ಬೆಂಕಿ ಬಿತ್ತಲ್ಲ ಆ ಸುದ್ದಿ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಪಡುವಗೆರೆ ಗ್ರಾಮದ ರೈತನ ತೆಂಗಿನ ತೋಟಕ್ಕೆ ಬೆಂಕಿ ಬೀಳ್ತು. ಆ ಬೆಂಕಿ ದುರಂತಕ್ಕೆ ಒಂದು ಪಕ್ಷದವ್ರ ಕಾರಣ ಅಂತ ಗುಲ್ಲೆಬ್ಸಿದಂಥ ವಿಡಿಯೋ ಒಂದು ವೈರಲ್ ಆಯಿತು. ಸೊ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡಿದ್ದಂಥ ಈ ಸುದ್ದಿ ಅಸಲಿಯತ್ತು ಏನು ಅಂತ ಪರಿಶೀಲಿಸಿದ್ರೆ, ಅದೇ ತೋಟದ ರೈತ ಬೇರೆಯದ್ದೇ ಹೇಳಿದ್ರು. ಸ್ವಾಮಿ, ನನ್ನ ತೋಟಕ್ಕೆ ಬೆಂಕಿ ಹಚ್ಚಿದ್ದು ಯಾರು ಅಂತ ನನಗೆ ಗೊತ್ತೇ ಇಲ್ಲ, ನನಗೆ ಪರಿಹಾರ ಬೇಕಷ್ಟೇ ಅಂತ ಪೊಲೀಸರಿಗೆ ದೂರು ಕೊಟ್ಟಿದ್ದೀನಿ ಅನ್ನೋ ವಿಡಿಯೋನ ಅವರು ಹರಿಬಿಟ್ಟಿದ್ದಾರೆ. ಹಾಗಾದರೆ ನಮಗೆ ಗೊತ್ತಿರೋ ಹಾಗೆ ಎಲೆಕ್ಷನ್ ಟೈಮ್ನಲ್ಲಿ ನಡೆಯುವ ಒಂದೊಂದು ಘಟನೆಗೂ ರಾಜಕೀಯ ಬಣ್ಣ ಬಳಿಯೋರು ಇದ್ದೇ ಇರ್ತಾರೆ. ಇಲಿ ಹೋಯಿತು ಅಂತಂದರೆ ಆ ಪಾರ್ಟಿ ಮಾಡಿಸಿದ್ರು, ಹುಲಿ ಬಂತು ಅಂತಂದರೆ ಈ ಪಾರ್ಟಿ ಮಾಡಿಸಿದ್ರು, ಸಿಂಹ ಬಂತು ಅಂತಂದರೆ ಇನ್ನೊಂದು ಪಾರ್ಟಿ ಮಾಡಿಸಿದ್ರು, ಮತ್ತೊಂದು ಏನೋ ಬಂತು ಅಂತಂದರೆ ಗೊತ್ತಲ್ಲ ಆ ಪಾರ್ಟಿಯವ್ರು ಹೆಂಗೆ ಮಾಡ್ತಾರೆ. ಹಾಗಾಗಿ ನಮ್ಮದು ಒಂದು ಕಳಕಳಿ, ಭಾಳ ರೊಚ್ಚಿಗೇಳಬೇಕಾಗಿಲ್ಲ ನಾವು ಯಾರೂ. ಬೇರೆ ಬೇರೆ ಕಾರಣಗಳಿರ್ತವೆ, ಅದಕ್ಕೆಲ್ಲ ಕಿವಿಗೊಡದೇ ಇರೋದು ಭಾಳ 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 ಒಳ್ಳೆಯದು. ಆ ರೈತ ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ. ಕರ್ಕೊಂಡೋಗಿ ಈ ಥರ ಕರ್ತೃ ಕಡೆಯಿಂದ ಇದಾಗಿದೆ ಅಂತ, ತೊಂದರೆ ಆಗಿದೆ ಅಂತ ಕಂಪ್ಲೇಂಟ್ ಕೊಡುವಂತ ನಂಗೆ ಇದು ಮಾಡಿದ್ರು. ನಾನು ಆ ಮುಖಾಂತರ ಬೇಡ ಅಂದ್ಬಿಟ್ಟು ನಾನು ಅವ್ರನ್ನೆಲ್ಲ ಕೇಳಿದೆ. ಇಲ್ಲ ನಾಗರಾಜ್ ಅವ್ರಿಗೆ ಹೇಳ್ತೀನಿ ಅಂತ ಎಲ್ಲ ಮಾತಾಡಿದ್ರು. ಕೊನೆಗೆ ಇವಾಗ ನನ್ನ ಮನಸ್ಸಿಗೆ ಏನು ಬಂತಂದ್ರೆ, ನನಗೆ ಅವ್ರದ್ದು ಏನು ಬೇಕಾಗಿಲ್ಲ, ನನಗೆ ಇನ್ಶೂರೆನ್ಸು ಇಲ್ಲಾಂದ್ರೆ ಏನೋ ಪರಿಹಾರ ಸರ್ಕಾರದಿಂದ ಏನು ಕೊಡ್ತಾರೋ ಅದು ಇಟ್ಕೊಡ್ಲಿ ನ್ಯಾಯವಾಗಿ. ಅದು ಯಾರು ಹಚ್ಚಿದ್ದಾರೆ ಅಂತ ನನಗೇನು ಗೊತ್ತಿಲ್ಲ, ಅದು ನ್ಯಾಯ ರೀತಿ ಇದು ಮಾಡಿ ತಪಾಸಣೆ ಮಾಡಿ ನನಗೆ ಬಗೆಹರಿಸ್ಕೊಡ್ಲಿ ಅಂತ ನಾನು ಪೊಲೀಸರನ್ನ ಕೇಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.